ಬಾರ್ಕೂರು ಕಚ್ಚೂರು ಶ್ರೀ ಮಾಲ್ತಿದೇವಿ ಶ್ರೀ ಬಬ್ಬುಸ್ವಾಮಿ ಮೂಲ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದ 5 ದಿನಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು. ಅವರು ಮಾತನಾಡಿ, ಸಮಾಜವನ್ನು ಜೋಡಿಸುವ ಕೆಲಸ ಮಾಡಿದ್ದಲ್ಲಿ ದುರ್ಬಲ ಸಮಾಜವು ಬಲಿಷ್ಠವಾಗಲು ಸಾಧ್ಯ ಎನ್ನುವುದು ಕಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನ ಮಾದರಿಯಾಗಿದೆ. ಉಭಯ ಜಿಲ್ಲೆಯ ತಳ ಸಮುದಾಯವೊಂದು ದೇವಸ್ಥಾನದ ಮೂಲಕ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮುಂದುವರೆದಿದ್ದು, ಶೈಕ್ಷಣಿಕವಾಗಿ ಕೂಡ ಮುಂದುವರಿಯಲಿ. ದೇವಸ್ಥಾನದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೀಡುವ ನೆರವು ಕೂಡ ಸಮಾಜದ ಪ್ರಗತಿಗೆ ಪೂರಕವಾಗಿದೆ ಎಂದರು. ಈ ಕತ್ತೆ ತುಂಡು ಮಾಡಿ ಹಾಕುತ್ತೆ, ಆದ್ರೆ ಸೂಜಿ ದಾರ ಜೋಡಿಸ್ತಾ ಹೋಗುತ್ತೆ. ಹಾಗಾಗಿ ಸಮಾಜ ಕಟ್ಟುವವರೆಲ್ಲರೂ ಕೂಡ ಒಂದೊಂದು ಜೋಡಿಸ್ಬೇಕು. ಈ ಸಮಾಜವನ್ನು ತುಂಡು ಮಾಡಬಾರ್ದು, ಜೋಡಿಸ್ತಾನೆ ಹೋಗ್ಬೇಕು. ಕೊನೆಗೆ ಅದು ಸಮಾಜ ಒಂದಾಗಿ ಒಟ್ಟಾಗಿ ಎದ್ದು ನಿಂತು ಇಡೀ ಬದುಕನ್ನು ಕಟ್ಟಿಕೊಳ್ಳುವಂತ ಸಮಾಜವಾಗಿ ರೂಪುಗೊಳ್ಳಬೇಕು ಅನ್ನೋದು ನಮ್ಮ ಹಿರಿಯರ ಕನಸು. ಆ ಹಿನ್ನೆಲೆಯಲ್ಲಿ ನಮ್ಮ ಕಚ್ಚೂರಿನ ಮಾಲ್ತಿದೇವಿ ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಇಷ್ಟು ದಿವಸ ನಡೆಸಿಕೊಂಡು ಬಂದು ಯಾವುದೇ ಶ್ರೀಮಂತ ಸಮುದಾಯಕ್ಕೂ ಕೂಡ ಇಷ್ಟು ಚೆನ್ನಾಗಿ ಇಷ್ಟು ಶಿಸ್ತಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಚೆನ್ನಾಗಿ ಕಟ್ಟಡ ಕಟ್ಟಬಹುದು, ಇದಕ್ಕಿಂತ ಏನಾದರೂ ಮಾಡಬಹುದು, ಇದಕ್ಕಿಂತ ಹೆಚ್ಚು ಹಣ ಹೂಡಿಕೆ ಮಾಡಬಹುದು. ಆದರೆ ಹೃದಯವನ್ನು ಬೆಸೆಯುವಂತ ಒಳ್ಳೆ ಕೆಲಸಗಳು ಇವತ್ತು ಕಚ್ಚೂರು ಮಾಲ್ತಿದೇವಿ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ ಎನ್ನುವ ಕಾರಣಕ್ಕೆ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಸವಾಲುಗಳು ಬರ್ತದೆ. ನನಗೆ ಶ್ರೀ ಆದಿಜಾಂಬವ ಸಂಸ್ಥಾನ ಮಠ ಚಿತ್ರದುರ್ಗದ ಶ್ರೀ ಷಡಕ್ಷರ ಮುನಿ ದೇಶಿಕೇಂದ್ರ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಧರ್ಮ ಅಂದ್ರೆ ಬೆಳಕು, ಧರ್ಮ ಅಂದ್ರೆ ಚೇತನ. ಧರ್ಮಕ್ಕೆ ಯಾವ ಅರ್ಥನೂ ಕಲ್ಪಿಸಬೇಕಾಗಿಲ್ಲ. ಇವತ್ತು ಧರ್ಮಗಳ ಬಗ್ಗೆ ಏನೆಲ್ಲ ನಡೀತದೆ, ಯಾವ ಧರ್ಮವನ್ನು ಕೀಳಾಗಿ ನೋಡುವಂತ ಎಲ್ಲೂ ಹೇಳಿಲ್ಲ. ಅದಕ್ಕೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಹಿಂದೂ ಧರ್ಮ ಯಾಕೆ ಗಟ್ಟಿಯಾಗಿದೆ ಅಂದ್ರೆ ಹಿಂದೂ ಧರ್ಮದಲ್ಲಿರುವಂತ ಸಾರ, ಆ ಸಾರವನ್ನು ಅನುಭವಿಸುವಂತ ನಾವೇನಿದ್ದೇವೆ ಸಮಾಜದಲ್ಲಿ, ಇದರಿಂದ ಧರ್ಮ ಇವತ್ತು ಗಟ್ಟಿಯಾಗಿ ಉಳಿದಿದೆ. ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದೆ. ಈ ಸಡಗರವನ್ನು ನಾನು ಇದು 2ನೇ ವರ್ಷ ನೋಡ್ತಾ ಇರೋದು. ಇದನ್ನು 35 ವರ್ಷಗಳ ಕಾಲ ಗೋಕುಲ್ದಾಸ್ ಬಾರ್ಕೂರ್ ಅವರು ನಡೆಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತು ಈ ಭಾಗದಲ್ಲಿ ಜನಜನಿತ. ಇಷ್ಟೊಂದು ಕರಾವಳಿ ಭಾಗದಲ್ಲಿ ಜನರನ್ನು ಒಗ್ಗೂಡಿಸುವ ಮನಸ್ಸಿದೆಯಲ್ಲ. ದೇವಳದ ಧರ್ಮದರ್ಶಿ ಗೋಕುಲ್ದಾಸ್ ಬಾರ್ಕೂರು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಕರಾವಳಿ ಜಿಲ್ಲೆಯಲ್ಲಿ ಬಬ್ಬುಸ್ವಾಮಿ ದೇವಸ್ಥಾನಗಳು ಸರ್ವಧರ್ಮ ಸರ್ವಜಾತಿ ಜನಾಂಗದವರ ಆರಾಧನಾ ಕೇಂದ್ರವಾಗಿದ್ದು, ಇಲ್ಲಿನ ಮಾಲ್ತಿದೇವಿ ದೇವಸ್ಥಾನ ಕೂಡ ಜಾತಿ ಜನಾಂಗವನ್ನು ಮೀರಿ ಧಾರ್ಮಿಕ ಭಾವನೆಯನ್ನು ತುಂಬಿ ಸನಾತನ ಸಂಸ್ಕೃತಿಗೆ ಅನೇಕ ಕೊಡುಗೆ ನೀಡುತ್ತಿದೆ. ಇಲ್ಲಿನ ದೇವಸ್ಥಾನಕ್ಕೆ ಮತ್ತು ಕರಾವಳಿ ಜಿಲ್ಲೆಗೆ ಸಂಸದ ಮಲ್ಯರು ಬಂದರು. ಜಾರ್ಜ್ ಫೆರ್ನಾಂಡಿಸ್ ಕೊಂಕಣ ರೈಲ್ವೆ ನೀಡಿ ಜನರ ಮನದಲ್ಲಿ ಸದಾ ಇರುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಕರಾವಳಿ ಜಿಲ್ಲೆ ಮತ್ತು ನಮ್ಮ ದೇವಸ್ಥಾನಕ್ಕೆ ಚಿರಕಾಲ ಜನರು ನೆನಪು ಇರಿಸುವಂತೆ ಕೊಡುಗೆ ನೀಡಲಿ ಎಂದರು. ರಾಜ್ಯದ ಸಚಿವರು ಮುಖ್ಯಮಂತ್ರಿವರೆಗೂ ಹೋಗುವ ಎಲ್ಲ ಅರ್ಹತೆ ನಿಮಗಿದೆ. ಹಾಗಾಗಿ ನಾನು ನಾಗರಿಕನಾಗಿ ಬೇಡಿಕೆ ಅಂತ ಹೇಳಿದ್ರೆ, ಕರಾವಳಿಗೆ ನಿಮ್ಮ ಅಮೂಲ್ಯವಾದ ಕರಾವಳಿಗೊಂದು ಯಾವತ್ತೂ ನೆನಪಿಸುವ ಒಂದು ದೊಡ್ಡ ಯೋಜನೆಯನ್ನು ನೀವು ಕೇಂದ್ರ ಸರ್ಕಾರದಿಂದ ತರಬೇಕು ಅಂತ ನಾನು ಇದು ಕ್ಷೇತ್ರದ ಪರವಾಗಿ ಅಂತಲ್ಲ, ಒಬ್ಬ ನಾಗರಿಕನಾಗಿ ನಿಮ್ಮ ಹೆಸರು ಒಳ್ಳೆ ಕೆಲಸ ಮಾಡಿದ್ರೆ ಅದು ಶತಮಾನಕ್ಕೂ ಈಗ ಪೋರ್ಟ್ ಎಲ್ಲ ಬಂದಿದೆ. ಅದೇ ರೀತಿ ರೈಲ್ವೆ ಯಾರು ಜಾರ್ಜ್ ಫರ್ನಾಂಡಿಸ್ ಹೆಸರು ಹೇಳ್ತಾರೆ, ಅದೇ ರೀತಿ ನಿಮ್ಮದು ಒಂದು ಹೆಸರು ಇರಲಿ ಅಂತ ಆಶಯ. ಅದೇ ರೀತಿ ಕಚ್ಚೂರಿಗೆ ಏನಾದ್ರೆ ವ್ಯವಸ್ಥೆ ಒಳಗೆ ಏನಾದ್ರೆ ಕೊಡ್ಲಿಕ್ಕೆ ಆದ್ರೆ ನೀವೊಂದು ಮನಸ್ಸು ಮಾಡಬೇಕು. ನಾನು ಹೇಳಿದಾಗೆ ಒಂದು ಟ್ರೈನಿಂಗ್ ಸೆಂಟರಿಗೆ, ಸ್ಕೂಲ್ ಅಲ್ಲ, ಈ ಭಾಗದಲ್ಲಿ ಎಲ್ಲ ಸ್ಕೂಲ್ ಕಟ್ಟಿ ಹೇಳ್ತಾರೆ. ದೇವಳದ ಅಧ್ಯಕ್ಷ ಶಿವಪ್ಪ ನಂತೂರು ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ ಯಶ್ಪಾಲ್ ಎ ಸುವರ್ಣ, ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ, ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ, ಕಚ್ಚೂರು ಐವನ್ ಡಿಸೋಜಾ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ದಿನಕರ್ ಹೇರೂರು, ಕುಂದಾಪುರದ ಕೆಕೆ ಕಾಳವರ್ಕರ್ ಹಾಗೂ ತುಳು ಸಾಹಿತಿ ಮಂಗಳೂರಿನ ಮೋಹನ್ ಕಣ್ಣೂರು ಇವರಿಗೆ ಕಚ್ಚೂರು ಸಾಹಿತ್ಯ ಸೇವಾ ಪುರಸ್ಕಾರ ನೀಡಿ ಗೌರವಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಉಡುಪಿ ಜಿಲ್ಲಾ ಮುಂಡಾಳ ಮಹಾಸಭಾ ಅಧ್ಯಕ್ಷ ಶಂಕರ್ ಪದಕಣ್ಣಾಯ, ಬೆಂಗಳೂರು ಉದ್ಯಮಿ ಹರೀಶ್ ಕೊಲಕಾಡಿ, ಗುರಿಕಾರ ಹರೀಶ್ ಚಂದ್ರ, ನಾನಾ ಗಣ್ಯರಾದ ಮೂಡಿಗೆರೆ ಚನ್ನಕೇಶವ, ಮಂಜುನಾಥ್ ಎಡೆಮಡಲು, ಚಂದ್ರಕುಮಾರ್, ನಿರಂಜನ ಕುಮಾರ್, ದಿನೇಶ್ ಗುರಿಕಾರ್, ಹರೀಶ್ ಗುರಿಕಾರ್, ಭಾಸ್ಕರ್ ಗುರಿಕಾರ್,
ಲಕ್ಷ್ಮಣ ಪಿ, ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಬಾರ್ಕೂರು, ಉತ್ಸವ ಸಮಿತಿಯ ಅಧ್ಯಕ್ಷ ರವಿರಾಜ್ ಹೆಜಮಾಡಿ, ಕಮಲಾಕ್ಷ ಬಾರ್ಕೂರು, ನರಸಿಂಹ ಹೇರಾಡಿ, ಆಡಳಿತ ಮಂಡಳಿಯ ಮತ್ತು ಉತ್ಸವ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬ್ರಹ್ಮಾವರ.